ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಒಂದು ಪ್ರೆಸ್ ಮೀಟ್ನಲ್ಲಿ ಈಗಾಗಲೇ ಸುಮಲತಾ ಮತ್ತು ನಟ ದರ್ಶನ್ ಹಾಗೆಯೇ ಯಶ್ ಈಗಾಗಲೇ ಸಪೋರ್ಟಿವ್ ಆಗಿ ನಿಂತದ್ದು ನಮಗೆ ಗೊತ್ತಿರುವಂತಹ ವಿಚಾರ. ಇನ್ನು ಸುಮಲತಾ ಬೆಂಬಲಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಸನಕ್ಕೆ ಕರೆದ್ರೆ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಕೂಡ ಮಾಡ್ತೀನಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಆದರೆ ಮಂಡ್ಯದಲ್ಲಿ ಮಾತ್ರ ಪ್ರಚಾರ ಮಾಡೋಕೆ ಸಾಧ್ಯ ಇಲ್ಲ. ಮಂಡ್ಯದಲ್ಲಿ ಏನಿದ್ರೂ ಕೂಡ ಅದು ಸುಮಲತಾ ಪರವಾಗಿ ಮಾತ್ರನೇ ನಾನು ಪ್ರಚಾರವನ್ನ ಮಾಡ್ತೇನೆ. ಮಂಡ್ಯದಲ್ಲಿ ಇಬ್ಬರ ಪರ ಪ್ರಚಾರ ಮಾಡೋಕೆ ಸಾಧ್ಯವಾಗುತ್ತಾ? ಮಂಡ್ಯದಲ್ಲಿ ಏನಿದ್ರೂ ಸುಮಲತಾ ಪರ ಪ್ರಚಾರ ಮಾತ್ರ. ಕಿಚ್ಚ ಸುದೀಪ್ ಕೂಡ ಬೆಂಬಲ ನೀಡುವ ವಿಶ್ವಾಸವಿದೆ ಅನ್ನೋ ಮಾತುಗಳನ್ನ ಸುದ್ದಿಗೋಷ್ಠಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ದಾರೆ. ವೀಕ್ಷಕರೇ, ಈಗಾಗಲೇ ಆ ಸುದ್ದಿಗೋಷ್ಠಿಯನ್ನ ಗಮನಿಸ್ತಾ ಇದ್ದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಸುಮಲತಾ ಅವರಿಗೆ ಎಂತಹ ಆನೆ ಬಲ, ಎಂತಹ ಐರಾವತ ಬಲ, ಎಂತಹ ಗಜಬಲ ಅನ್ನೋ ಮಾತುಗಳನ್ನು ಸಹಜವಾಗಿ ಎಲ್ಲರೂ ಕೂಡ ಊಹೆ ಮಾಡ್ಕೊಳ್ತಾ ಇದ್ದದ್ದು ನಿಜ. ಮತ್ತು ನಟ ಯಶ್ ಮತ್ತು ದರ್ಶನ್ ಈಗಾಗಲೇ ಹೇಳಿದ್ದಾರೆ, ಒಂದಿಷ್ಟು ಒಳ್ಳೆಯ ಕ್ವಾಲಿಟೀಸ್ ಇರಬೇಕಾಗತ್ತೆ. MP ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದರೆ ಅಭ್ಯರ್ಥಿಯಲ್ಲಿ ಅಂತಹ ಎಲ್ಲ ಕ್ವಾಲಿಟೀಸ್ ಈಗಾಗಲೇ ಸುಮಲತಾ ಅವರಿಗೆ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಮತ್ತು ನಟ ದರ್ಶನ್ ಈಗಾಗಲೇ ಹೇಳಿದ್ದಾರೆ, ಪ್ರಜ್ವಲ್ ಪರ ಪ್ರಚಾರ ಮಾಡಬೇಕಾದ್ರೆ ಪ್ರಜ್ವಲ್ ಕರೆದ್ರೆ ನಾನು ಪ್ರಚಾರ ಮಾಡ್ತೇನೆ, ಆದರೆ ಮಂಡ್ಯದಲ್ಲಿ ಏನಿದ್ರು ಸುಮಲತಾ ಪರ ಪ್ರಚಾರವನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಸರ್, ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡಕ್ಕಾಗತ್ತಾ ಸರ್? ಆಕ್ಚುಲಿ ಈಗ ಇಲ್ಲ ಹೇಳ್ತೀನಿ ಸರ್. ಈಗ ಅಲ್ಲ ಒಂದ್ ನಿಮಿಷ ರೀ ಸರ್, ಒಂದ್ ನಿಮಿಷ ಸರ್, ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀವಿ. ಒಂದ್ ನಿಮಿಷ ಸರ್. ಈಗ ಆಕ್ಚುಲಿ ಹೇಳ್ತೀನಿ ಸರ್, ಸರ್ ಪ್ರಜ್ವಲ್ ನನ್ ತುಂಬಾ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆ ಓಟ್ ಬರ್ತೀನಿ ಸರ್. ಓಕೆನಾ ಸರ್? ಸರ್, ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡಕ್ಕಾಗತ್ತಾ ಸರ್? ಆಕ್ಚುಲಿ ಈಗ ಇಲ್ಲ ಹೇಳ್ತೀನಿ ಸರ್. ಈಗ ಅಲ್ಲ ಒಂದ್ ನಿಮಿಷ ರೀ ಸರ್, ಒಂದ್ ನಿಮಿಷ ಸರ್, ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀವಿ. ಒಂದ್ ನಿಮಿಷ ಸರ್. ಈಗ ಆಕ್ಚುಲಿ ಹೇಳ್ತೀನಿ ಸರ್, ಸರ್ ಪ್ರಜ್ವಲ್ ನನ್ ತುಂಬಾ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆ ಓಟ್ ಬರ್ತೀನಿ ಸರ್. ಓಕೆನಾ ಸರ್?